ಇಂದು ಕೋಲಾರಕ್ಕೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಭೇಟಿ ನೀಡಲಿದ್ದಾರೆ. ಕೋಲಾರದ ಬಂಗಾರಪೇಟೆ ವೃತ್ತದಲ್ಲಿರುವ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆಯನ್ನ ಮಾಡಲಿದ್ದಾರೆ. ನಂತರ ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಬಳಿಕ ಬೆಮೆಲ್ ಪ್ರತಿಭಟನಾಕಾರರ ಬೇಡಿಕೆಯನ್ನ ಆಲಿಸಲಿದ್ದಾರೆ. ಕೇಂದ್ರ ಸರ್ಕಾರದ ಅಧೀನದಲ್ಲಿರುವ ಬೆಮೆಲ್ ಗುತ್ತಿಗೆ ಕಾರ್ಮಿಕರು ಕಳೆದ 12 ದಿನಗಳಿಂದ ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಕೆಜಿಎಫ್ನ ಪೈಲಟ್ ವೃತ್ತದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಯಿತು. ಉದ್ಯೋಗ ಖಾಯಂ, ಸ್ಥಳೀಯರಿಗೆ ಉದ್ಯೋಗ, ವೇತನ ಹೆಚ್ಚಳ ಸೇರಿ ವಿವಿಧ ಬೇಡಿಕೆಗೆ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಹಾಗೂ ಚಲುವರಾಯಸ್ವಾಮಿ ಟೀಮ್ ಮಧ್ಯೆ ಟಾಕ್ ಫೈಟ್ ಜೋರಾಗಿದೆ. ಮಾಜಿ ದೋಸ್ತಿ ಎಚ್ಡಿಕೆ ಬಹಿರಂಗ ಚರ್ಚೆಗೆ ಬರುವಂತೆ ಸಚಿವ ಚಲುವರಾಯಸ್ವಾಮಿ ಪಂಥಾಹ್ವಾನ ನೀಡಿದ್ದಾರೆ. ಚಲುವರಾಯಸ್ವಾಮಿ ಓಪನ್ ಆಫರ್ಗೆ ಕೇಂದ್ರ ಸಚಿವ ಎಚ್ಡಿಕೆ ಒಪ್ಪುತ್ತಾರಾ ಅನ್ನೋದು ಸದ್ಯದ ಕುತೂಹಲ ಆಗಿದೆ. ಮಾಜಿ ಸ್ನೇಹಿತರನ್ನ ಕೊಚ್ಚಿ ಎಂದಿದ್ರು, ಆದ್ರೆ ಅಷ್ಟೇ ಅಲ್ಲ, ಅವರೊಂದಿಗೆ ಇದ್ದದ್ದು ನನಗೆ ಕರಾಳ ದಿನ ಎಂದಿದ್ರು. ನನ್ನ ಜೊತೆ ಯಾವ ರೀತಿ ನಡೆದುಕೊಂಡಿದ್ದಾರೆ ಅಂತ ಆತ್ಮಾವಲೋಕನ ಮಾಡಿಕೊಳ್ಳಲಿ ಎಂದು ಮಾಜಿ ದೋಸ್ತಿ ವಿರುದ್ಧ ಕುಮಾರಸ್ವಾಮಿ ಹರಿಹಾಯ್ದಿದ್ರು. ಇದಕ್ಕೆ ಪ್ರತಿಯಾಗಿ ಚಲುವರಾಯಸ್ವಾಮಿ ಎಚ್ಡಿಕೆಗೆ ಸವಾಲ್ ಹಾಕಿದ್ದಾರೆ. ಬಾಯಿಗೆ ಇಡ್ತಾ ಇಲ್ದಲೆ, ನಾಲ್ಗೆ ಇಡ್ತಾ ಇಲ್ದಲೆ ಬಾಯಿಗೆ ಬಂದಂಗೆ ಮಾತನಾಡಿದ್ರೆ ಅದಕ್ಕೆ ನಾನು ಒಬ್ಬ ಉತ್ತರ ಕೊಡ್ಬೇಕಾ? ಕೊಡೋದು ಸೂಕ್ತ ಅಂತ ಅಂದರೆ ಖಂಡಿತ ಕೊಡ್ತೀನಿ. ಈಗ ಒಬ್ಬ ಒಂದು ನಿಮಿಷ ಎಷ್ಟೇ ಎತ್ತರಕ್ಕೆ ಬರಲಿ, ಮಾತಾಡಿದವರೆಲ್ಲ ಮಾತಿನಿಂದ ದೊಡ್ಡವರಾಗಕ್ಕಾಗಲ್ಲ, ನಡವಳಿಕೆಯಿಂದ ದೊಡ್ಡವರಾಗಬೇಕು. ಈಗ ಯಾರೋ ಒಬ್ಬ ನಾನು ಮಂತ್ರಿ ಅಂದ ತಕ್ಷಣ ಒಬ್ಬ ಸಾಮಾನ್ಯ ಜನ, ನಾನು ಮಂತ್ರಿ ಆದ ತಕ್ಷಣ ನನಗೆ 2 ಕೊಂಬಿರಲ್ಲ. ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಸ್ವಲ್ಪ ಜನ ನನಗೆ ಗೆಲ್ಲಿಸಿದ್ದಾರೆ, ಒಂದು ಸರ್ಕಾರ ಇದೆ, ಒಂದು ಮಂತ್ರಿ ಕೊಟ್ಟಿದ್ದಾರೆ ತಾತ್ಕಾಲಿಕವಾಗಿ. ನಾನೇನು ಶಾಶ್ವತವಾಗಿ ಮಂತ್ರಿ ಇರಲ್ಲ. ನನಗೆ ಟಿ ವಿಯವರು ಬಂದು ಹಿಡ್ದವ್ರೆ ಅಂದ್ಬಿಟ್ಟು ನನಗೆ ದೇವ್ರು ಬಂದಂಗೆ ನಾನು ಮಾತಾಡಿದ್ರೆ ಅಲ್ಲಿ ಕೊನೆಯಲ್ಲಿರೋನು ಇವನಿಗೇನು ತಲೆ ಕೆಟ್ಟಿದ್ದದಂತ ಅನ್ನಲ್ವಾ? ನಿಖಿಲ್ ಕುಮಾರಸ್ವಾಮಿಗೆ ರಾಜಯೋಗ ಶುರುವಾಗಿದೆ. ಚನ್ನಪಟ್ಟಣ ಚುನಾವಣೆಯಲ್ಲಿ ನಿರೀಕ್ಷೆಗೂ ಮೀರಿ ಗೆಲ್ತಾರೆ ಅಂತ ತುಮಕೂರಿನಲ್ಲಿ ಡಾಕ್ಟರ್ ಲಕ್ಷ್ಮೀಕಾಂತ್ ಆಚಾರ್ಯ ಗುರೂಜಿ ಹೇಳಿದ್ದಾರೆ. 2016ರಲ್ಲಿ ಎಚ್.ಡಿ. ದೇವೇಗೌಡರು ಮಾಡಿಸಿದ್ದ ಚಂಡಿಕಾ ಯಾಗದ ಫಲ 2024ಕ್ಕೆ ಲಭಿಸಿದೆ. ಅಂದು ಅಮ್ಮನವರ ಸನ್ನಿಧಿಯಲ್ಲಿ ದೇವೇಗೌಡರು ಚಂಡಿಕಾ ಯಾಗವನ್ನ ಮಾಡಿಸಿದ್ರು. ಅಂದೇ ಮೂಕಾಂಬಿಕಾ ದೇವಿ ನಿಖಿಲ್ ಕುಮಾರಸ್ವಾಮಿ ಭವಿಷ್ಯವನ್ನ ನುಡಿದಿದ್ರು ಕೂಡ. ಅದರಂತೆ ನಿಖಿಲ್ ಕುಮಾರಸ್ವಾಮಿಗೆ 2023ರಿಂದಲೇ ರಾಜಯೋಗ ಶುರುವಾಗಿದೆಯಂತೆ. ಡಾಕ್ಟರ್ ಲಕ್ಷ್ಮೀಕಾಂತ್ ಆಚಾರ್ಯ ಗುರೂಜಿ ನಟ ದರ್ಶನ್ ವಿಚಾರದಲ್ಲೂ ಕೂಡ ಭವಿಷ್ಯವನ್ನ ನುಡಿದಿದ್ರು. ಅದು ಬಳಿಕ ನಿಜವಾಗಿದೆ. 2024ನೇ ಇಸವಿಯಲ್ಲಿ ನಿಖಿಲ್ ಕುಮಾರಸ್ವಾಮಿಯ ವಿಚಾರವನ್ನು ದೇವಿ ಮುಂದೆ ಪ್ರಸ್ತಾಪವನ್ನು ಮಾಡಿದಾಗ ಅವರು ಏನು ಒಂದು ನಾಮಪತ್ರವನ್ನು ಸಲ್ಲಿಸ್ತಕ್ಕಂಥ ಇಂದಿನ ದಿನಗಳಲ್ಲೂ ಕೂಡ ಈ ಒಂದು ಕ್ಷೇತ್ರಕ್ಕೆ 100 ಕಾರ್ಯಕರ್ತರು ಒಂದು ದೇವಿಯಲ್ಲಿ ಮೊರೆ ಇಟ್ಟಿದ್ದರು. ಹಾಗಾಗಿ ಈ ಚನ್ನಪಟ್ಟಣ ವಿಧಾನಸಭೆಗೆ ಸಂಬಂಧಪಟ್ಟಂತಹ ಈ ಒಂದು ವಿಚಾರದಲ್ಲಿ ಅವರಿಗೆ ಭಗವತಿಯ ಪರಿಪೂರ್ಣವಾದಂಥ ಆಶೀರ್ವಾದ ಹಿಂದೆನೇ ಕೂಡ ಆಗಿದೆ. ಅಮ್ಮನವರು ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಅವರಿಗೆ ಒಳ್ಳೆಯ ಒಂದು ಅನುಗ್ರಹ ಆಗ್ತಕ್ಕಂಥದ್ದು, ನಂತರ ಜಯಶೀಲರಾಗ್ತಕ್ಕಂಥ ಎಲ್ಲ ಅನುಗ್ರಹವನ್ನು ಕೂಡ ಅಮ್ಮನವರು ಮಾಡಿಕೊಡ್ತಾರೆ. ಇವಾಗ ಕೂಡ ಶುಭವಾಗಿರ್ತಕ್ಕಂಥ ಬಿಪಿಎಲ್ ಎಪಿಎಲ್ ಕಾರ್ಡ್ದಾರರಿಗೆ ಬಿಗ್ ಶಾಕ್ ಎದುರಾಗಿದೆ. 11 ಲಕ್ಷಕ್ಕೂ ಹೆಚ್ಚು ಕಾರ್ಡ್ಗಳು ಸದ್ದಿಲ್ಲದೆ ರದ್ದಾಗ್ತಾ ಇವೆ ಎನ್ನುವ ಶಾಕಿಂಗ್ ನ್ಯೂಸ್ ಸಿಕ್ಕಿದೆ. ನಕಲಿ ರೇಷನ್ ಕಾರ್ಡ್ ತಡೆಗೆ ಸರ್ಕಾರ ಪ್ಲಾನ್ ಮಾಡಿದ್ದು ಎಪಿಎಲ್ ಕಾರ್ಡ್ದಾರರಿಗೆ ನೀಡುತ್ತಿದ್ದ ಅಕ್ಕಿಗೂ ಬ್ರೇಕ್ ಹಾಕಲು ಮುಂದಾಗಿದೆ. ಈ ಕೆವೈಸಿ ಮಾಡಿಸಲು ಇಲಾಖೆ ಸೂಚನೆ ನೀಡುತ್ತಿತ್ತು. ಆದರೆ ಈ ಕೆವೈಸಿ ಮಾಡದವರ ಎಪಿಎಲ್ ಕಾರ್ಡ್ ರದ್ದು ಮಾಡಿದ್ದಾರೆ. ಮುಡಾದಲ್ಲಿ ನಡೆದ ಅಕ್ರಮ ಸೈಟ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ತನಿಖೆಯನ್ನ ನಡೆಸ್ತಾ ಇದ್ದು, ತನಿಖೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಮುಡಾದ ಮಾಜಿ ಆಯುಕ್ತ ನಟೇಶ್ಗೆ ಲೋಕಾಯುಕ್ತ ನೋಟಿಸ್ ನೀಡಿದೆ. ಸಿಎಂ ಪತ್ನಿ ಪಾರ್ವತಿಗೆ ಸೈಟ್ ಕೊಟ್ಟ ಅಧಿಕಾರಿಯ ವಿಚಾರಣೆ ಕೂಡ ನಡೆಸುವುದಕ್ಕೆ ಮುಂದಾಗಿದ್ದಾರೆ. ನವೆಂಬರ್ 19ರಂದು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೂಡ ನೀಡಿದ್ದಾರೆ. 2022ರಲ್ಲಿ ಪಾರ್ವತಿ ಅವರಿಗೆ 14 ನಿವೇಶನ ಮಂಜೂರಾಗಿತ್ತು. ಅಂದಿನ ಮುಡಾದ ಆಯುಕ್ತ ನಟೇಶ್ 50-50 ನಿಯಮದಲ್ಲಿ ನಿವೇಶನ ಮಂಜೂರನ್ನ ಮಾಡಿದ್ರು. ಸಿಎಂ ಪತ್ನಿ ಸೇರಿ ಸಾಕಷ್ಟು ಮಂದಿಗೆ ಸೈಟ್ ಕೂಡ ಹಂಚಿಕೆ ಆಗಿತ್ತು. ಸಿಎಂ ಸಿದ್ದರಾಮಯ್ಯ ಎದುರಾಳಿಗಳ ವಿರುದ್ಧ ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾಗಿದ್ದಾರೆ. ಒಂದೇ ಕಲ್ಲಿಗೆ 2 ಹಕ್ಕಿ ಹೊಡೆಯಲು ತಯಾರಿ ನಡೆಸ್ತಾ ಇದ್ದಾರೆ. ಸದ್ದಿಲ್ಲದೆ ಅಹಿಂದ ಸಮಾವೇಶಕ್ಕೆ ಸಿದ್ದರಾಮಯ್ಯ ಸಿದ್ಧತೆ ನಡೆಸ್ತಾ ಇದ್ದಾರಾ ಎನ್ನುವ ಅನುಮಾನ ವ್ಯಕ್ತವಾಗಿದೆ. ಮುಟ್ಟಿದ್ರೆ ಹುಷಾರ್ ಅಂತ ಬಿಜೆಪಿ ಹಾಗೂ ಕಾಂಗ್ರೆಸ್ ಹೈಕಮಾಂಡ್ಗೆ ಸಂದೇಶ ರವಾನಿಸಿದ್ದಾರೆ ಅಂತ ರಾಜಕೀಯ ವಲಯದಲ್ಲಿ ಚರ್ಚೆ ಆಗಿದೆ. ಡಿಸೆಂಬರ್ ಮೊದಲ ವಾರದಲ್ಲೇ ಮೈಸೂರು ಅಥವಾ ಹಾಸನದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಸಜ್ಜು ನಡೆಸ್ತಾ ಇದ್ದಾರೆ ಎನ್ನುವ ಮಾಹಿತಿ ಇದೆ.
ಉಡುಪಿಯಲ್ಲಿ ಪಿಂಚಣಿ ಹಣ ನೀಡೋದಕ್ಕೆ ಲಂಚ ಕೇಳಿದ ಅಧಿಕಾರಿಗಳಿಗೆ ಲೋಕಾಯುಕ್ತ ಪೊಲೀಸರು ಶಾಕ್ ನೀಡಿದ್ದಾರೆ. ನಿವೃತ್ತ ಶಿಕ್ಷಕ ಹಿತೇಂದ್ರ ಭಂಡಾರಿಗೆ ಪಿಂಚಣಿ ಹಣ ಬಿಡುಗಡೆಗೊಳಿಸೋದಕ್ಕೆ ಖಜಾನೆಯ ಉಪನಿರ್ದೇಶಕ ರವಿಕುಮಾರ್ ಮತ್ತು ಸಹಾಯಕ ರಾಘವೇಂದ್ರ ಲಂಚಕ್ಕಾಗಿ ಬೇಡಿಕೆ ಇಟ್ಟಿದ್ರು. ಕಳೆದ 5 ತಿಂಗಳಿನಿಂದ 5,000 ನೀಡುವಂತೆ ಪೀಡಿಸ್ತಾ ಇದ್ದ ಬಗ್ಗೆ ಹಿತೇಂದ್ರ ಭಂಡಾರಿ ಲೋಕಾಯುಕ್ತಗೆ ದೂರನ್ನ ಕೂಡ ನೀಡಿದ್ರು. ಆಗ ಪ್ರಭಾರ ಲೋಕಾಯುಕ್ತ ಡಿವೈಎಸ್ಪಿ ಮಂಜುನಾಥ್ ಲಂಚ ಸ್ವೀಕರಿಸ್ತಾ ಇದ್ದಾಗಲೇ ದಾಳಿ ಮಾಡಿ ಅಧಿಕಾರಿಗಳನ್ನ ವಶಕ್ಕೆ ಪಡೆದಿದ್ದಾರೆ. ಬೆಳಗಾವಿಯಲ್ಲಿ ತಹಸೀಲ್ದಾರ್ ಕಚೇರಿಯಲ್ಲೇ ಎಸ್ಡಿಸಿ ಅಧಿಕಾರಿ ರುದ್ರಣ್ಣ ಆತ್ಮಹತ್ಯೆ ಪ್ರಕರಣ ಸಂಬಂಧ ಮಗನ ಸಾವಿಗೆ ನ್ಯಾಯ ಒದಗಿಸಬೇಕೆಂದು ಮೃತ ರುದ್ರಣ್ಣ ತಾಯಿ ಆಗ್ರಹಿಸಿದ್ದಾರೆ. ಮಗನ ಸಾವಿನಿಂದ ಮನೆಯಲ್ಲಿ ಒಬ್ಬಳೇ ಇರಲು ಭಯವಾಗ್ತಾ ಇದೆ. ನ್ಯಾಯಕ್ಕಾಗಿ ಹೋರಾಡಲು ನನ್ನ ಜೊತೆಗೆ ಯಾರೂ ಇಲ್ಲ ಎಂದು ತಾಯಿ ಮಲ್ಲವ್ವ ಅಸಹಾಯಕತೆಯನ್ನ ವ್ಯಕ್ತಪಡಿಸಿದ್ದಾರೆ. ಗ್ರೂಪ್ನ್ಯಾಗ ಬೇಕಾದ್ರಿ ಈಕಿಗೆ ಮನ್ಯಾಗ ಗಂಟ ಬೇಡ ನನಗೆ ಹೇಳ್ಬೇಕಾಗಿತ್ತಲ್ಲ, ನಾ ಇದ್ನಿ ಮನ್ಯಾಗ. ಅವ್ರು ಆ ಗ್ರೂಪ್ನ್ಯಾಗ ಅದಾರ್ರಿ? ಹೌದು, ಅವರು ಅವ್ರೇ ಹೇಳ್ಬೇಕಲ್ರಿ. ಹೌದ್ರಿ, ನಾವು ಗೊತ್ತೈತ್ರಿ. ಬೆಂಗಳೂರಿನ ಜೀವನ್ ಭೀಮಾನಗರ ಠಾಣಾ ವ್ಯಾಪ್ತಿಯಲ್ಲಿ ದೇವಿ ವಿಗ್ರಹವನ್ನ ಬಾಲಕನೋರ್ವ ವಿರೂಪಗೊಳಿಸಿದ್ದಾನೆ. ದೈವ ಭಕ್ತನಾಗಿದ್ದ ಅಪ್ರಾಪ್ತ ಬಾಲಕ ಭುವನೇಶ್ವರಿ ದೇವಿಯನ್ನ ನಂಬಿದ್ದ. ಆದರೆ ಎಸ್ಎಸ್ಎಲ್ಸಿಯಲ್ಲಿ 3 ಬಾರಿ ಫೇಲ್ ಆಗಿದ್ದಕ್ಕೆ ಸಿಟ್ಟಿಗೆದ್ದ ಬಾಲಕ ವಿಗ್ರಹವನ್ನ ವಿರೂಪಗೊಳಿಸಿದ್ದಾನೆ. ತಿಪ್ಪಸಂದ್ರದ ನಿವಾಸಿಯೇ ಆಗಿರುವ ಅಪ್ರಾಪ್ತ ಬಾಲಕ ಮಧ್ಯರಾತ್ರಿ ಓಡಾಡೋದು ಒಬ್ಬೊಬ್ಬನೇ, ಮಾತನಾಡೋದು ಕೂಡ ಒಬ್ಬನೇ ಮಾಡ್ತಿದ್ದಂತೆ. ಸದ್ಯ ಬಾಲಕನನ್ನ ಜೀವನ್ ಭೀಮಾನಗರ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಕೊಂಗನಹಳ್ಳಿ ಗ್ರಾಮದಲ್ಲಿರುವ ಬೆಟ್ಟದ ಮೇಲೆ ಚಿರತೆ ಪ್ರತ್ಯಕ್ಷವಾಗಿದೆ. ಚಿರತೆ ಬೆಟ್ಟದ ಮೇಲೆ ಇರುವ ವಿಡಿಯೋ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಸುತ್ತಮುತ್ತ ಗ್ರಾಮಸ್ಥರಲ್ಲಿ ಆತಂಕ ಎದುರಾಗಿದೆ. ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ದಿನೇ ದಿನೇ ಬೆಳ್ಳುಳ್ಳಿ ಬೆಲೆ ಗಗನಕ್ಕೆ ಏರ್ತಾ ಇರೋದ್ರಿಂದ ಕಳ್ಳಕಾಕರ ಕಣ್ಣು ಈಗ ಬೆಳ್ಳುಳ್ಳಿ ಮೇಲೆ ಬಿದ್ದಿದೆಯಂತೆ. ಚಿಕ್ಕಬಳ್ಳಾಪುರ ನಗರದ ಸಂತೆ ಮಾರುಕಟ್ಟೆಯಲ್ಲಿ ಮುಸುಕುಧಾರಿ ಕಳ್ಳರು ಗ್ರಾಹಕರ ಸೋಗ್ನಲ್ಲಿ ಬಂದು ಮಹಿಳಾ ವ್ಯಾಪಾರಿ ವೆಂಕಟಮ್ಮ ಬಳಿ ಸುಮಾರು 40,000 ರೂಪಾಯಿ ಮೌಲ್ಯದ 2 ಮೂಟೆ ಬೆಳ್ಳುಳ್ಳಿಯನ್ನ ಟೆಂಪೋದಲ್ಲಿ ಹಾಕಿಕೊಂಡು ನಂತರ ಈರುಳ್ಳಿ ಕೊಡುವಂತೆ ಹೇಳಿ ಯಾಮಾರಿಸಿ ಪರಾರಿಯಾಗಿದ್ದಾರೆ. ಇದೇ ಕಳ್ಳ ಈ ಹಿಂದೆ ನಗರದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಇದೇ ರೀತಿ ಯಾಮಾರಿಸಿ ಕಳ್ಳತನವನ್ನ ಮಾಡಿ ಎಸ್ಕೇಪ್ ಆಗಿದ್ದ. ಇನ್ನು ಇದೀಗ ವೆಂಕಟಮ್ಮ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಿದ್ದಾರೆ. ಹೇಳಿಲ್ಲ, 3 ಜನ ಬಂದಿದ್ರಪ್ಪ ವ್ಯಾಪಾರಕ್ಕೆ. ಬಂದು ಕೇಳಿದ್ರು, ಹೆಂಗಕ್ಕ ಬೆಳ್ಳುಳ್ಳಿ ಹೆಂಗೆ, ಈರುಳ್ಳಿ ಹೆಂಗೆ ಅಂತ ಕೇಳಿದ್ರು. 60 ರೂಪಾಯಿ ಈರುಳ್ಳಿ, 400 ರೂಪಾಯಿ ಬೆಳ್ಳುಳ್ಳಿ ಕೆಜಿ ಹೇಳಿದೆ. 320 ಮಾಡ್ಕೊಂಡು ಕೊಡಕ್ಕ ಅಂದರು. ಅಪ್ಪ ಅಷ್ಟು ಲಾಭ ಇಲ್ಲ ಅಂದೆ. ಏನೋ ಒಂದು ರೇಟ್ ಮಾಡ್ಕೊಡಕ್ಕ ಅಂದರು. ಆಯ್ತು ಹಾಕ್ಕೊಳ್ರಪ್ಪ, ಒಂದು 10 ರೂಪಾಯಿ ಹೆಚ್ಚು ಕಡಿಮೆ ಅಂದೆ ನಾನು. ಆಮೇಲೆ ತೂಕ ಇಸ್ಕೊಂಡ್ರು. 2 ಮೂಟೆ ಬೆಳ್ಳುಳ್ಳಿ ಟಂಪಕ್ಕೆ ಹಾಕ್ಕೊಂಡ್ರು. ಈರುಳ್ಳಿ ಎಲ್ಲ ಅಕ್ಕ 200 ಕೆಜಿ ಕೇಳಿದ್ದವರು. ಒಂದೇ ಸಲ ಮೂಟೆ ಇಕ್ತೀರಿ ಅಂದರೆ ಬೇಡಕ್ಕ, ನಾವು ಯಾರಿಗೆ ಕೊಡ್ಬೇಕು, ಯಾರಕ್ಕೋ 10 ಕೆಜಿ ಹಾಕಕ್ಕ, ಬೇರೆ ಬೇರೆ ಹಾಕಕ್ಕ. ಹೆಬ್ಬಾಳದ ಜಿಕೆವಿಕೆಯಲ್ಲಿ ನಡೀತಾ ಇರುವ ಕೃಷಿ ಮೇಳಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ನಿನ್ನೆ ಒಂದೇ ದಿನ 10,25,000 ಜನರು ಕೃಷಿ ಮೇಳಕ್ಕೆ ಭೇಟಿಯನ್ನ ನೀಡಿದ್ದು, ನಿನ್ನೆ ಒಂದೇ ದಿನ ಬರೋಬ್ಬರಿ 1,75,00,000 ರೂಪಾಯಿ ವಹಿವಾಟು ಕೂಡ ನಡೆದಿದೆ. 3 ದಿನದಲ್ಲಿ ಕೃಷಿ ಮೇಳಕ್ಕೆ 21 ಲಕ್ಷಕ್ಕೂ ಅಧಿಕ ಜನರು ಭೇಟಿಯಾಗಿದ್ರು. ಇಂದು ಕಡೆಯ ದಿನವಾಗಿದ್ದು 10 ಲಕ್ಷಕ್ಕೂ ಅಧಿಕ ಜನರು ಬರುವ ನಿರೀಕ್ಷೆ ಕೂಡ ಇದೆ. ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಗಾಣಗಾಪುರದಲ್ಲಿ ದತ್ತನ ಪ್ರಾಂಗಣದಲ್ಲೇ ವಲ್ಲಭ ಪೂಜಾರಿ ಎಂಬ ಅರ್ಚಕನ ಮೇಲೆ ಹಲ್ಲೆ ನಡೆಸಲಾಗಿದೆ. ಸಹೋದರ ಅರ್ಚಕರಾದ ಗುಂಡು ಪೂಜಾರಿ ಹಾಗೂ ಕಿರಣ್ ಪೂಜಾರಿ ಎಂಬುವವರು ಭಕ್ತರ ಸಮ್ಮುಖದಲ್ಲೇ ಕಾಲಿನಿಂದ ಒದ್ದು ವಲ್ಲಭ ಪೂಜಾರಿ ಮೇಲೆ ಹಲ್ಲೆ ಮಾಡಿದ್ದಾರೆ. ದತ್ತನ ದೇವಸ್ಥಾನದ ಪೂಜೆ ಪ್ರತಿ ವರ್ಷ ಒಂದೊಂದು ಕುಟುಂಬ ನಿರ್ವಹಣೆ ಮಾಡುತ್ತೆ. ಈ ವರ್ಷ ವಲ್ಲಭ ಪೂಜಾರಿ ಕುಟುಂಬದಿಂದ ದತ್ತನ ಪೂಜೆ ಪುನಸ್ಕಾರ ಕಾರ್ಯ ನಡೆಸಲಾಗ್ತಿತ್ತು. ಈ ವೇಳೆ ಭಕ್ತರನ್ನ ದೇವಸ್ಥಾನದ ಒಳಗಡೆ ಬಿಟ್ಟು ಪೂಜೆ ಮಾಡುವ ವಿಚಾರಕ್ಕೆ ಗಲಾಟೆ ನಡೆದಿದೆ. ಅರ್ಚಕರ ನಡುವಿನ ಹೊಡೆದಾಟದ ದೃಶ್ಯ ದೇವಸ್ಥಾನದ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇನ್ನು ಗಾಣಗಾಪುರ ಪೊಲೀಸ್ ಠಾಣೆಯಲ್ಲಿ ಸ್ವಯಂ ಪ್ರೇರಿತ ದೂರು ದಾಖಲಾಗಿದೆ.
ಉಡುಪಿಯ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಕೇರಳದ ಕೊಲ್ಲಂ ನಿವಾಸಿ ವೈಜುಮೋನು ಸಾವನ್ನಪ್ಪಿದ್ರು. ಲಾಕಪ್ ಡೆತ್ ಪ್ರಕರಣ ಸಂಬಂಧ ಕುಟುಂಬಸ್ಥರ ದೂರಿನ ನಂತರ ನ್ಯಾಯಾಧೀಶರ ಸಮ್ಮುಖದಲ್ಲಿ ಮರಣೋತ್ತರ ಪರೀಕ್ಷೆ ಕೂಡ ನಡೆಸಲಾಗಿತ್ತು. ಇದೀಗ ಮರಣೋತ್ತರ ಪರೀಕ್ಷೆ ವರದಿಗಾಗಿ ಉಡುಪಿ ಪೊಲೀಸರು ಕಾಯ್ತಾ ಇದ್ದಾರೆ. ಮಣಿಪಾಲ ಕೆಎಂಸಿ ಆಸ್ಪತ್ರೆಯಲ್ಲಿ ನಡೆದಿದ್ದ ಮರಣೋತ್ತರ ಪರೀಕ್ಷೆ ನಡೆದಿದ್ದು ಪೆಥಾಲಜಿ ರಿಪೋರ್ಟ್ಗೆ ದೇಹದ ಮಾದರಿಗಳನ್ನು ರವಾನಿಸಲಾಗಿದೆ. ಇನ್ನು ವರದಿ ಬಂದ ನಂತರ ಸಾವಿನ ಕಾರಣ ಬಹಿರಂಗವಾಗಲಿದೆ. ಚಿಕ್ಕಮಗಳೂರಿನಲ್ಲಿ ಡಿಸೆಂಬರ್ 12, 13, 14ರಂದು ಐಡಿ ಪೀಠದಲ್ಲಿ ದತ್ತ ಜಯಂತಿ ನಡೆಯಲಿದೆ. ಈಗಾಗಲೇ ದತ್ತ ಜಯಂತಿಗೆ ಸಕಲ ಸಿದ್ಧತೆ ನಡೆಸಲಾಗ್ತಾ ಇದ್ದು, ಡಿಸೆಂಬರ್ 6ರಂದು ಮಾಲಾಧಾರಣೆ ಮೂಲಕ ದತ್ತ ಜಯಂತಿಗೆ ಚಾಲನೆ ನೀಡಲಾಗುವುದು. ಈ ಬಾರಿ 20,000 ಮಾಲಾಧಾರಿಗಳು ಬರುವ ನಿರೀಕ್ಷೆ ಇದ್ದು, ವಿಎಚ್ಪಿ ಬಜರಂಗ ದಳದ ನೇತೃತ್ವದಲ್ಲಿ ದತ್ತ ಜಯಂತಿ ನಡೆಯಲಿದೆ. ಖಾಸಗಿ ತರಕಾರಿ ಮಾರುಕಟ್ಟೆ ವಿರೋಧಿಸಿ ರೈತರು ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಕಮತನೂರು ಕ್ರಾಸ್ ಬಳಿ ಬೆಳಗಾವಿ ವಿಜಯಪುರ ರಾಜ್ಯ ಹೆದ್ದಾರಿಯನ್ನ ತಡೆದು ರಸ್ತೆ ಮಧ್ಯೆ ಎತ್ತಿನ ಬಂಡಿ ನಿಲ್ಲಿಸಿ ರೈತರು ಧರಣಿ ನಡೆಸಿದ್ರು. ಸಂಕೇಶ್ವರ ಪಟ್ಟಣದಲ್ಲಿ ಎಪಿಎಂಸಿ ಮಾರುಕಟ್ಟೆ ಇದ್ರೂ ಖಾಸಗಿ ಮಾರುಕಟ್ಟೆಗೆ ಜಿಲ್ಲಾಡಳಿತ ಅವಕಾಶವನ್ನ ಮಾಡಿಕೊಟ್ಟಿದೆ. ದಲ್ಲಾಳಿಗಳು ತಮಗೆ ಇಷ್ಟ ಬಂದ ರೇಟ್ಗೆ ತರಕಾರಿಯನ್ನ ಮಾರಾಟ ಮಾಡ್ತಾ ಇದ್ದಾರೆ. ಇದರಿಂದ ರೈತರಿಗೆ ಸಂಕಷ್ಟ ಎದುರಾಗಿದೆ. ಹೀಗಾಗಿ ಖಾಸಗಿ ತರಕಾರಿ ಮಾರುಕಟ್ಟೆಯನ್ನ ಬಂದ್ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಇಂದು ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ದಕ್ಷಿಣ ಕನ್ನಡ, ಉಡುಪಿ, ಬೆಂಗಳೂರು ಗ್ರಾಮಾಂತರ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ ಸೇರಿದಂತೆ ಹಲವೆಡೆ ಹಗುರ ಮಳೆಯಾಗುವ ಸಾಧ್ಯತೆ ಇದೆ. ಜೊತೆಗೆ ರಾಮನಗರ, ಮೈಸೂರು ಸೇರಿದಂತೆ ಇತರೆಡೆ ಗುಡುಗು ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ. ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ಕೂಡ್ಗೆ ಗ್ರಾಮ ಪಂಚಾಯಿತಿಯಲ್ಲಿ ಗೋಲ್ಮಾಲ್ ನಡೆದಿರುವ ಗಂಭೀರ ಆರೋಪ ಕೇಳಿಬಂದಿದೆ. ಗ್ರಾಮ ಪಂಚಾಯಿತಿಯಲ್ಲಿ ಕಸದ ಟ್ರ್ಯಾಕ್ಟರ್ಗೆ ಮಾತ್ರ ಡೀಸೆಲ್ ಹಾಕೋದಕ್ಕೆ ಅವಕಾಶವಿದೆ. ಆದರೆ ಇಲ್ಲಿನ ಅಧಿಕಾರಿಗಳು, ಬಿಲ್ ಕಲೆಕ್ಟರ್ಗಳು ಪೆಟ್ರೋಲ್ ಡೀಸೆಲ್ ಹಾಕಿಸಿ 70,000 ಬಿಲ್ ಮಾಡಿರುವ ಬಗ್ಗೆ ದೂರು ಕೂಡ ಕೇಳಿಬಂದಿದೆ. ಜೊತೆಗೆ ಸಭೆಯಲ್ಲಿ ಚರ್ಚೆ ಆಗೋದಕ್ಕೂ ಕೂಡ ಮೊದಲೇ ಶಾಲೆ ಪಕ್ಕವೇ ವೈನ್ ಶಾಪ್ ಕೂಡ ತೆರೆಯೋದಕ್ಕೆ ಪರ್ಮಿಷನ್ ನೀಡಲಾಗಿದೆ ಅಂತ ಸ್ಥಳೀಯರು ದಾಖಲೆ ಸಮೇತ ಆರೋಪವನ್ನು ಮಾಡಿದ್ದಾರೆ. ಮಲೆನಾಡು ಭಾಗದಲ್ಲಿ ವಿಶೇಷವಾಗಿ ಆಚರಿಸುತ್ತಿರುವ ದೊಡ್ಡ ಹಬ್ಬ, ರೈತರು ಒಟ್ಟಾಗಿ ಆಚರಿಸುವ ಗೋವಿನ ಹಬ್ಬದ ಸಂಭ್ರಮ ಜೋರಾಗಿದೆ. ಸಿದ್ದಾಪುರ ತಾಲೂಕಿನ ಉಡ್ಡಳ್ಳಿ, ಬೆಳೆಗೋಡ ಭಾಗದಲ್ಲಿ ಗೋಪೂಜೆ ನಡೆಸಿ ಬೆದರಿಸುವ ಹಬ್ಬ ಮಾಡಲಾಗುತ್ತೆ. ಗೋವಿಗೆ ಚೌಲು, ಬಲೂನು, ಬಾಸಿಂಗ ಕಟ್ಟಿ ವಿಭಿನ್ನವಾಗಿ ಶೃಂಗಾರ ಮಾಡಿದ್ದಾರೆ. ರೈತರು ಮಠದಿಂದ ಹೋರಿಗಳನ್ನ ತಂದು ಮೆರವಣಿಗೆ ನಡೆಸಿದ್ದಾರೆ. ಗೋವುಗಳ ಸಂಖ್ಯೆ ಕಡಿಮೆಯಾದರೂ ರೈತರು ತಮ್ಮ ಹಳೆ ಪದ್ಧತಿ ಮುಂದುವರೆಸಿಕೊಂಡು ಬರ್ತಾ ಇದ್ದಾರೆ. ದೊಡ್ಡ ಹಬ್ಬಕ್ಕೆ ಸಂಬಂಧಿಕರು, ನೆಂಟರಿಷ್ಟರು ಬರುವುದರಿಂದ ಖುಷಿಯಾಗಿ ಹಬ್ಬ ಮಾಡ್ತಿದ್ದಾರೆ. ಕರಾವಳಿಯಲ್ಲಿ ಮುಂದಿನ ವಾರದಿಂದ ಕಂಬಳ ಕಲರವ ಶುರುವಾಗಲಿದೆ. ಮುಂದಿನ ಏಪ್ರಿಲ್ವರೆಗೂ ಕೂಡ ಕರಾವಳಿಯ ನಾನಾ ಕಡೆಗಳಲ್ಲಿ ಕಂಬಳ ಕೂಟ ನಡೆಯಲಿದೆ. ಆದ್ರೀಗ 10 ವರ್ಷಗಳ ಬಳಿಕ ಜಿಲ್ಲಾಡಳಿತ ಹಮ್ಮಿಕೊಂಡ ಕಂಬಳಕ್ಕೆ ಕಾನೂನು ತೊಡಕಾಗುವ ಸಾಧ್ಯತೆ ಕೂಡ ಇದೆಯಂತೆ. ಪ್ರಾಣಿ ಸಂಗ್ರಹಾಲಯ ಪಕ್ಕ ಕಂಬಳ ನಡೆಸೋದ್ರಿಂದ ವನ್ಯಜೀವಿಗಳಿಗೆ ತೊಂದರೆ ಆಗತ್ತೆ ಅಂತ ಪ್ರಾಣಿ ಪ್ರಿಯರು ಕಂಬಳಕ್ಕೆ ತಡೆ ಕೋರಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಕರಾವಳಿ, ಮಲೆನಾಡಷ್ಟೇ ಅಲ್ಲದೆ ಬೆಂಗಳೂರು ಕಂಬಳಕ್ಕೂ ಕೂಡ ತಾಂತ್ರಿಕ ತೊಡಕಾಗುವ ಸಾಧ್ಯತೆ ಇದೆ. ಕೃಷಿ ತೋಟಗಾರಿಕೆ ವಿಶ್ವವಿದ್ಯಾಲಯದಿಂದ 250 ದೇಸಿ ತಳಿಗಳನ್ನ ರಕ್ಷಣೆ ಮಾಡಿ ಸಂರಕ್ಷಣೆ ಮಾಡಲಾಗ್ತಾ ಇದೆ. ಭತ್ತದ ಕೃಷಿ ನಶಿಸ್ತಾ ಇರುವ ಸಂದರ್ಭದಲ್ಲಿ 250 ತಳಿಯ ಭತ್ತದ ಸಂರಕ್ಷಣೆಯನ್ನ ಮಾಡಲಾಗ್ತಾ ಇದೆ. ಒಂದ್ ಕಡೆ ಕತ್ತೆ ಹೆಸರಲ್ಲಿ ರೈತರಿಗೆ ಮೋಸ ಮಾಡಿದ ಖತರ್ನಾಕ್ಗಳಿಗೆ ಹೊಸಪೇಟೆ ಕೋರ್ಟ್ ಶಾಕ್ ಕೊಟ್ಟಿದೆ. ಸಿಐಡಿ ಕಸ್ಟಡಿಯಲ್ಲಿರುವ ಖತರ್ನಾಕ್ಗಳ ಜಾಮೀನು ಅರ್ಜಿಯನ್ನ ಹೊಸಪೇಟೆ ನ್ಯಾಯಾಲಯ ವಜಾಗೊಳಿಸಿದೆ. ಮತ್ತೊಂದು ಕಡೆ ಹೊಸಪೇಟೆಯ ಜಿನ್ನಿ ಮಿಲ್ಕ್ ಕಂಪನಿಯ ವಂಚಕರಿಗೆ ಸಿಐಡಿ ಡ್ರಿಲ್ ಮಾಡ್ತಿದೆ. ಸತತ 5ನೇ ದಿನವೂ ಕೂಡ ಮುಂದುವರೆದಿದೆ ಸಿಐಡಿ ಡ್ರಿಲ್. ಪೊಲೀಸರಿಂದ ಕಾರಾಗೃಹದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಯತ್ನಿಸಿದ ಐನಾತಿ ಕಳ್ಳರಿಗೆ ಕೋರ್ಟ್ ಶಾಕ್ ನೀಡಿದೆ. ಅಮರಾವತಿಯ ಮಾಜಿ ಸಂಸದ ಹಾಗೂ ಬಿಜೆಪಿ ನಾಯಕಿ ನವನೀತ್ ರಾಣಾ ಅವರು ಅಮರಾವತಿಯ ಧರ್ಯಾಪುರ ತಾಲೂಕಿನಲ್ಲಿ ಚುನಾವಣಾ ಪ್ರಚಾರದ ವೇಳೆ ಗಲಾಟೆ ನಡೆದಿದೆ. ಬಿಜೆಪಿ ಮುಖಂಡ ನವನೀತ್ ರಾಣಾ ಅವರ ಅಭ್ಯರ್ಥಿ ಅರುಣ್ ಬಂಢಿಲೆ ಪ್ರಚಾರದ ರ್ಯಾಲಿ ಮಾಡ್ತಿದ್ದಾಗ ದಾಳಿ ಉಂಟಾಗಿದೆ. ಸಭೆಯ ಮೇಲೆ ಹೊರಗಿನವರು ದಾಳಿ ನಡೆಸಿ ಕುರ್ಚಿಗಳನ್ನು ಎಸೆದು ಗೊಂದಲ ಉಂಟು ಮಾಡಿದ್ರು. ಪೊಲೀಸರಿಗೆ ದೂರು ನೀಡಲಾಗಿದ್ದು ಆರೋಪಿಗಳ ಪತ್ತೆಗೆ ತನಿಖೆ ನಡೆಯುತ್ತಾ ಇದೆ. ನವನೀತ್ ರಾಣಾ ಮೇಲೆ ಕುರ್ಚಿಗಳನ್ನು ಎಸೆಯುತ್ತಿರುವ ದೃಶ್ಯ ಲಭ್ಯವಾಗಿದೆ.
ಮಣಿಪುರದಲ್ಲಿ ನಡೀತಾ ಇರುವ ಹಿಂಸಾಚಾರವನ್ನ ಖಂಡಿಸಿ ಲಾಮೈಲಿ ಗ್ರಾಮದಲ್ಲಿ ನೂರಾರು ಮಹಿಳೆಯರು ಪ್ರತಿಭಟನೆಯನ್ನ ನಡೆಸಿದರು. ಜಮ್ಮು ಕಾಶ್ಮೀರದ ಕುಪ್ವಾರದಲ್ಲಿ ಹಿಮಪಾತವಾಗ್ತಾ ಇದೆ. ಇಡೀ ಪ್ರದೇಶ ಹಿಮದ ಹೊದಿಕೆಯಿಂದ ಮುಚ್ಚಿದೆ. ಇದು ಪ್ರವಾಸಿಗರನ್ನ ಕೈ ಬೀಸಿ ಕರೀತಾ ಇದೆ. ರಸ್ತೆಗಳಲ್ಲೂ ಹಿಮ ಬಿದ್ದಿದ್ದು ಸಿಬ್ಬಂದಿ ಹಿಮವನ್ನ ತೆರವು ಮಾಡಿ ಸಂಚಾರಕ್ಕೆ ಅನುವು ಮಾಡಿಕೊಡ್ತಾ ಇದ್ದಾರೆ.